ಕೊರೋನಾ ವಿಚಾರದಲ್ಲಿ ಕಾಂಗ್ರೆಸ್ ಅವ್ರ ಜೊತೆ ಕೈ ಸೇರಿಸಿ ಯಾರು ಹೌದ್ರಿ ಕೈ ಸೇರಿಸಿದ್ರಿದ್ದೆ ಅವರು ಅದನ್ನು ತನಿಖೆ ಮಾಡಲ್ಲಾಗ್ಯಾರ. ಇದೇ 2 ದಿವಸ ಮಾತಾಡಿರಲ್ಲ ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗೆ 2 ದಿವಸ ಸದನದಾಗ ಮಾತಾಡ್ಯಾರ ಕರೋನಾದಾಗ ಯಾವ ರೀತಿ ಭ್ರಷ್ಟಾಚಾರ ಆಗಿತ್ತು. ಈಗ ಅವರೇ ಮುಖ್ಯಮಂತ್ರಿಯಾಗಿ 14 ತಿಂಗಳಾಯಿತು. ಈ ಇಷ್ಟು ದಿವಸ ಕತ್ತಿ ಕಾಯ್ತಾರ. ಈಗ ನೀವು ಎನ್ಕ್ವೈರಿಗೆ ಹಾಕ್ತೀನಿ ಅಂತೀರಿ. ಬೋವಿ ನಿಗಮದ್ದು ತಾಂಡಾ ಅಭಿವೃದ್ಧಿ ನಿಗಮ ಯಾವುದೋ ದೇವರಾಜರ್ಸ್ ಟ್ರಕ್ ಟರ್ಮಿನಲ್ದು ಈಗ ಯಾಕ್ರಪ್ಪ 14 ತಿಂಗಳದಾಗ ಯಾಕೆ ಹಿಂದೆ ಹಾಕಲಿಲ್ಲ ಅಂದ್ರೆ ಈಗ ನಿಮಗೆ ಬತ್ತು. ಈಗ ಜಿಗಿದು ಮಾತಾಡ್ತಾನೆ ಡಿ ಕೆ ಶಿವಕುಮಾರ್. ಇದೇ ಮೊದಲು ಹಾಕ್ಬೇಕಾದ್ರೆ ಇದೇ ವಿಜೇಂದ್ರನ ಬಗ್ಗೆನೇ ಏನೇನು ಮಾಡಿ ನಂದು ಗೊತ್ತಿದೆ ಅಂತ ಹೇಳ್ಯಾರ. ಬಹಿರಂಗ ಪಡಿಸ್ರಿ ಅಂದರೆ ಮೊನ್ನೆದು ಭಾಳ ದೊಡ್ಡ ಸೆಟ್ಬ್ಯಾಕ್ ಏನಾಗಿತ್ತು ವಿಜೇಂದ್ರಗಂದರೆ ಅವೇನು ನಿಂತು ಅಲ್ಲಿ ಸಹಿ ಮಾಡಿಸ್ಕೊಂಡಲ್ಲ, ಅದರಿಂದ ಈ ಮನುಷ್ಯ ರಿಜಿಸ್ಟರ್ದಾನೆ. ನಾ ಹೈಕಮಾಂಡವ್ರು ಕೇಳ್ತೀನಿ, ಬಂದಿದ್ರಲ್ಲ ಅವರು ಇನ್ಚಾರ್ಜ್, ಮೊದಲು ಇವ್ರದ್ದು ತನಿಖೆ ಮಾಡಿಸ್ರಿ. ನಮ್ಮದು ಭ್ರಷ್ಟಾಚಾರ ಇದ್ದ ನಮ್ಮದು ತನಿಖೆ ಮಾಡಿಸ್ರಿ. ನಾನು ಭ್ರಷ್ಟಾಚಾರ ಆರೋಪಿದ್ರು ಹೊರಗೆ ಹಾಕ್ರಿ. ಉಮೇಶ್ ಕಂಡಕ್ಟರ್ ಮನ್ಯಾಗ ಕೌಂಟಿಂಗ್ ಮಿಷಿನ್ ಸಿಕ್ಕು. BTS ಬಸ್ನಾಗ ಒಬ್ಬ ಕಂಡಕ್ಟರ್ ಅವ್ನ ಮನೆಗೆ ಇಟ್ಟು 4 ಮಷಿನ್ ಸಿಕ್ಕು. ಇಡಿದವ್ರು ಹಿಡ್ಕೊಂಡು ಹೋದ್ರಿ. ನಾ ಎಲ್ಲಿ ಹೋಯ್ತದ ಈಗ ಆ ಮಷಿನ್ಗಳು ಎಲ್ಲೋದು? ಆ ರೊಕ್ಕ ಸುಮಾರು ಒಂದು 1000 ಕೋಟಿ ರೂಪಾಯಿ ತಟ್ಟು ಡಾಕ್ಯುಮೆಂಟ್ ಸಿಕ್ಕು. ಅದು ಎಲ್ಲಿ ಹೋಯ್ತು? ಅದನ್ನ ಯಾಕೆ ಮುಚ್ಚಿಟ್ಟಿರಿ? ಇದು ಎಲ್ಲ ವಿಜೇಂದ್ರನ ದುಡ್ಡು. ಅದು ಅವು 4 ಕೌಂಟಿಂಗ್ ಮಿಷಿನ್ ಒಂದು ಯಾವ್ದಾರ ಕಾಂಟ್ರಾಕ್ಟರ್ ಒಂದು 1000-2000 ರೂಪಾಯಿ ಕಡಿಮೆ ಬಂಡಲ್ದಾಗ ಬಂದಿತ್ತು ಅಂದ್ರೆ ಮೋತಿ ಮ್ಯಾಗ ಬಿಸಾಡ ನಾವು ಉಮೇಶ್ ಕಂಡಕ್ಟರ್ನ. ಇಂಥವ್ರು ಎಲ್ಲಾದ್ರೂ ಇವ್ರು ಕಳ್ರು ಈಗ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದು. ಅದಕ್ಕೆ ನಾವು ಹೋಗ್ಬೇಕು. ಇಡಿಯವರಿಗೆ ನಾ ಕೇಳ್ತೀನಿ, ನಾನು 4 ವರ್ಷದಿಂದ ಈಗ ಉಮೇಶ್ ಕಂಡಕ್ಟರ್ ಎಲ್ಲದಾನ ನಮ್ಗೆ ಹೇಳ್ರಿ. ಅವ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಏನತ್ತ? ಅವ್ನ ಮನೆಗೆ ಇಟ್ಟು ಸಿಕ್ಕಾವಿಲ್ಲ ಡಾಕ್ಯುಮೆಂಟ್ಸ್. ಈಗ ನನ್ನ ಮನೆಗೆ ನಾನು ಈ ನೋಟಿನ ಮಷಿನ್ ಇಡ್ತೀನಂದ್ರೆ ಬ್ಯಾಂಕ್ನಾಗ ಇರ್ಬೋದು. ಈಗ ನಾವು ಒಂದು ಮನ್ಯಾಗನೇ ನೋಟಿಂಗ್ ಕೌಂಟಿಂಗ್ ಅಂದ್ರೆ ರೊಕ್ಕ ಇಟ್ಟು ಬರ್ತಿರ್ಬೇಕು 4 ಮಷೀನು. ಇದೆಲ್ಲ ಆತ್ಮಾಲೋಕನ ಮಾಡ್ಕೊಳ್ಳಿ. ಇದೆಲ್ಲ ಕರ್ನಾಟಕದ ಜನರಿಗೆ ಕಣ್ಣಿಗೆ ಮಣ್ಣು ಹಚ್ಚೋ ಕೆಲಸ ಮಾಡ.